ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಎದುರು ಪಂದ್ಯ ಸೋತು ಮುಜುಗರಕ್ಕೀಡಾಗಿದ್ದಂತ ಪಾಕಿಸ್ತಾನಕ್ಕೆ ಐಸಿಸಿ ಕೂಡ ದೊಡ್ಡ ಹೊಡೆತ ನೀಡಿದೆ. ಏಷ್ಯಾ ಕಪ್ನಿಂದ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ತೆಗೆದುಹಾಕಬೇಕು ಎನ್ನುವಂತ ಪಾಕಿಸ್ತಾನದ ಬೇಡಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ಸೆಪ್ಟೆಂಬರ್ 14ರಂದು ಭಾರತ ವಿರುದ್ಧದ ಪಂದ್ಯದಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಪಂದ್ಯದ ಮ್ಯಾಚ್ ರೆಫರಿ ಅವರನ್ನ ತೆಗೆದುಹಾಕುವಂತೆ ಪಿಸಿಬಿ ಐಸಿಸಿಗೆ ಮನವಿ ಮಾಡಿತ್ತು. ಒಂದು ವೇಳೆ ಅವರನ್ನ ತೆಗೆದುಹಾಕದೇ ಇದ್ರೆ ತಮ್ಮ ತಂಡ ಪಂದ್ಯಾವಳಿಯನ್ನ ಬಹಿಷ್ಕಾರ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿತ್ತು. ಏಷ್ಯಾ ಕಪ್ನಲ್ಲಿ ಭಾರತೀಯ ಆಟಗಾರರು ಪಾಕ್ ತಂಡದ ಆಟಗಾರರೊಂದಿಗೆ ಕೈಕುಲುಕದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಈ ಬಗ್ಗೆ ಕೊನೆಗೂ ಬಿಸಿಸಿಐ ಸ್ಪಷ್ಟನೆ ನೀಡಿದೆ. ಪಂದ್ಯದ ಕೊನೆಯಲ್ಲಿ ಆಟಗಾರರು ಕೈ ಕುಲುಕಬೇಕು ಎನ್ನುವಂತೆ ಒತ್ತಾಯಿಸುವುದು ಯಾವುದೇ ಕಾನೂನು ಇಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚುತ್ತಾ ಇರುವಂತ ರಾಜಕೀಯ ಉದ್ವಿಗ್ನತೆಯನ್ನ ಗಮನಿಸಿದ್ರೆ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರು ಕೈ ಕುಲುಕೋದ್ರಲ್ಲಿ ಅಥವಾ ಪಾಕಿಸ್ತಾನ ಕ್ರಿಕೆಟಿಗರೊಂದಿಗೆ ಯಾವುದೇ ಮಾತುಕತೆ ನಡೆಸೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಬಿಸಿಸಿಐನ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯದ ಕುರಿತು ಮಾಜಿ ಆಟಗಾರ ಸುರೇಶ್ ರೈನಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸ್ಪೋರ್ಟ್ಸ್ ತಕ್ ಮಾಧ್ಯಮ ಸಂಸ್ಥೆಗೆ ನೀಡಿರುವಂತಹ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಅಸಲಿಗೆ ಯಾವುದೇ ಭಾರತೀಯ ಆಟಗಾರನಿಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯವನ್ನು ಆಡೋಕೆ ಇಷ್ಟ ಇರಲಿಲ್ಲ. ಆದರೆ ಬಿಸಿಸಿಐ ಟೂರ್ನಿಯ ರೂಲ್ಸ್ನಂತೆ ಪಾಕಿಸ್ತಾನದ ವಿರುದ್ಧ ಆಡೋಕೆ ಒತ್ತಾಯ ಮಾಡಿತ್ತು. ಭಾರತೀಯ ಆಟಗಾರರಿಗೆ ಬೇರೆ ದಾರಿ ಇರಲಿಲ್ಲ ಎಂದಿದ್ದಾರೆ. ಸದಾ ವಿವಾದಾತ್ಮಕ ಹೇಳಿಕೆ ಮೂಲಕವೇ ಸುದ್ದಿಯಲ್ಲಿರುವಂತಹ ಶಿವಸೇನಾ ಸಂಸದ ಸಂಜಯ್ ರಾವತ್ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ಕುರಿತಂತೆ ಗಂಭೀರ ಆರೋಪ ಮಾಡಿದ್ದಾರೆ. ಪಂದ್ಯದ ಆರಂಭಕ್ಕೂ ಮೊದಲೇ 25,000 ಕೋಟಿ ರೂಪಾಯಿ ಪಾಕಿಸ್ತಾನಕ್ಕೆ ತಲುಪಿದೆ. ಇಂಡೋ ಪಾಕ್ ಮ್ಯಾಚ್ನಿಂದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ 1,000 ಕೋಟಿ ರೂಪಾಯಿ ಸೇರಿದೆ. ಹಾಗೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಗ್ಯಾಮ್ಲಿಂಗ್ ನಡೆದಿದೆ. ಇದರಲ್ಲಿ 25,000 ಕೋಟಿ ರೂಪಾಯಿ ಪಾಕಿಸ್ತಾನ ಸೇರಿದೆ. ಇದು ಸರ್ಕಾರಕ್ಕಾಗ್ಲಿ ಅಥವಾ ಬಿಸಿಸಿಐಗೆ ಗೊತ್ತಿಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮವಾರ ಒಮನ್ ವಿರುದ್ಧದ ಪಂದ್ಯದಲ್ಲಿ ಯುಎಇ ತಂಡ ಗೆಲುವು ಸಾಧಿಸಿದೆ. ಆದರೆ ಯುಎಇ ಗೆಲುವು ಪಾಕಿಸ್ತಾನಕ್ಕೆ ತಲೆಬಿಸಿ ತಂದಿಟ್ಟಿದೆ. ಸೆಪ್ಟೆಂಬರ್ 17ಕ್ಕೆ ಪಾಕಿಸ್ತಾನ ಮತ್ತು ಯುಎಇ ತಂಡಗಳು ಮುಖಾಮುಖಿಯಾಗಲಿದ್ದು ಈ ಮ್ಯಾಚ್ ಅಲ್ಲಿ ಗೆದ್ದವರು ಸೂಪರ್ 4ಗೆ ಕಾಲಿಡ್ತಾರೆ. ಈಗಾಗಲೇ ಎರಡೂ ತಂಡಗಳು ಒಂದೊಂದು ಪಂದ್ಯವನ್ನ ಗೆದ್ದು ಒಂದೊಂದು ಪಂದ್ಯ ಸೋತಿರೋದ್ರಿಂದ ಬುಧವಾರ ಗೆದ್ದವರು ಭಾರತದ ಜೊತೆ ಸೂಪರ್ 4ಗೆ ಸೆಲೆಕ್ಟ್ ಆಗ್ತಾರೆ. 2025ರ ಆಗಸ್ಟ್ ಐಸಿಸಿ ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನ ಭಾರತದ ವೇಗದ ಬೌಲರ್ ಆಗಿರುವಂತಹ ಮೊಹಮ್ಮದ್ ಸಿರಾಜ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅವರ ಅದ್ಭುತ ಪ್ರದರ್ಶನವೇ ಇದಕ್ಕೆ ಪ್ರಮುಖ ಕಾರಣ. 5 ಟೆಸ್ಟ್ ಪಂದ್ಯಗಳಲ್ಲಿ 23 ವಿಕೆಟ್ಗಳನ್ನು ಪಡೆದ ಸಿರಾಜ್ ಓವಲ್ ಟೆಸ್ಟ್ನಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಆಗಸ್ಟ್ ತಿಂಗಳ ಆಟಗಾರರ ಪ್ರಶಸ್ತಿ ರೇಸ್ನಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲದೆ ನ್ಯೂಜಿಲೆಂಡ್ನ ಮ್ಯಾಟ್ ಹೆನ್ರಿ ಹಾಗೆ ವೆಸ್ಟ್ ಇಂಡೀಸ್ನ ಜೇಡನ್ ಸಿಲ್ಸ್ ಕೂಡ ಇದ್ರು. ಆದರೆ ಅವರಿಬ್ಬರನ್ನ ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡದ ಸ್ಟಾರ್ ಸೀಮರ್ ನವೀನ್ ಉಲ್ ಹಕ್ 2025ರ ಏಷ್ಯಾ ಕಪ್ ಟೂರ್ನಿಂದ ರೂಲ್ಡ್ ಔಟ್ ಆಗಿದ್ದಾರೆ. ದೀರ್ಘಕಾಲದಿಂದ ಭುಜದ ನೋವಿನಿಂದ ಬಳಲ್ತಾ ಇದ್ದ ಮೀಡಿಯಂ ಫಾಸ್ಟ್ ಬೌಲರ್ ನವೀನ್ ಚೇತರಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಏಷ್ಯಾ ಕಪ್ ಟೂರ್ನಿಂದಲೇ ಹೊರಗುಳಿಯಲಿದ್ದು ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿಯು ಈ ಬಗ್ಗೆ ಟ್ವಿಟರ್ನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅವರ ಬದಲಿಯಾಗಿ ವೇಗದ ಬೌಲರ್ ಅಬ್ದುಲ್ಲಾ ಅಹ್ಮದ್ ಝೈ ಅವರನ್ನ ಸೇರಿಸಿಕೊಳ್ಳಲಾಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಹೊಸ ಹೇರ್ ಸ್ಟೈಲಿಂದಲೇ ಸದ್ದು ಮಾಡಿದಂತ ಹಾರ್ದಿಕ್ ಪಾಂಡ್ಯ ಇದೀಗ ವೈಯಕ್ತಿಕ ವಿಚಾರವಾಗಿ ಕೂಡ ಸುದ್ದಿಯಲ್ಲಿದ್ದಾರೆ. ಮಾಡೆಲ್ ಹಾಗೆ ನಟಿಯಾಗಿರುವಂತ ಮಹಿಕಾ ಶರ್ಮಾ ಜೊತೆ ಪಾಂಡ್ಯ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಹೊರಬಿದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಕಾ ಶರ್ಮಾ ಸೆಲ್ಫಿಯನ್ನ ಪೋಸ್ಟ್ ಮಾಡಿದ್ದು ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಹಿಂದೆ ನಿಂತಿರೋದನ್ನ ಕಾಣಬಹುದು. ಆದ್ರೆ ಮಹಿಕಾ ಹಾರ್ದಿಕ್ ಪಾಂಡ್ಯರನ್ನ ಬ್ಲರ್ ಮಾಡಿದ್ದಾರೆ. ಇನ್ನೊಂದು ಫೋಟೋದಲ್ಲಿ 2 ಉಂಗುರಗಳಿವೆ. ಒಂದರ ಮೇಲೆ 33 ಅಂತ ಬರೆಯಲಾಗಿದೆ. ಹಾರ್ದಿಕ್ ಪಾಂಡ್ಯ ಅವರ ಜೆರ್ಸಿ ನಂಬರ್ 33 ಇರೋದ್ರಿಂದ ಇಬ್ಬರ ನಡುವೆ ಪ್ರೀತಿ ಶುರುವಾಗಿದೆ ಎನ್ನುವಂತ ಟಾಕ್ ನಡೀತಾ ಇದೆ. ಭಾರತದ ಎದುರು 7 ವಿಕೆಟ್ಗಳಿಂದ ಸೋತಿರುವಂತಹ ಪಾಕಿಸ್ತಾನ ತಂಡದ ಪ್ರದರ್ಶನಕ್ಕೆ ಪಾಕ್ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರಿದಿ ಸಿಟ್ಟಾಗಿದ್ದಾರೆ. ಅದರಲ್ಲೂ ತಮ್ಮ ಅಳಿಯ ಶಾಹೀನ್ ಅಫ್ರಿದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಪಂದ್ಯದಲ್ಲಿ ಶಾಹೀನ್ 2 ಓವರ್ಗಳಲ್ಲಿ 23 ರನ್ಗಳನ್ನ ಬಿಟ್ಕೊಟ್ಟು ವಿಕೆಟ್ ಪಡೆಯದೇ ಇರೋದನ್ನ ಟೀಕಿಸಿದ್ದಾರೆ. ಶಾಹೀನ್ ಬ್ಯಾಟಿಂಗ್ನಲ್ಲಿ 4 ಸಿಕ್ಸರ್ ಸಿಡಿಸಿದ್ರಿಂದ ಪಾಕಿಸ್ತಾನ 100ರ ಗಡಿ ದಾಟೋಕೆ ಸಾಧ್ಯವಾಯಿತು. ಇದಕ್ಕೆ ಧನ್ಯವಾದ. ಆದರೆ ನನಗೆ ಶಾಹೀನ್ನಿಂದ ರನ್ಗಳು ಬೇಕಾಗಿರಲಿಲ್ಲ, ವಿಕೆಟ್ಗಳು ಬೇಕಿತ್ತು ಎಂದಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಹಾಗೆ ಕನ್ನಡಿಗ ರಾಬಿನ್ ಉತ್ತಪ್ಪ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ.
ಆನ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ತಿಳಿಸಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಟೀಂ ಇಂಡಿಯಾದ ಮಾಜಿ ಆಟಗಾರರಿಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.